ಹಲೋ ನಮಸ್ಕಾರ. ಇವಾಗ ನಾವು ನೇಪಾಳಿನ ಗಾಂದೂರ್ಗ್ ಎಂಬ ವಿಲೇಜಲ್ಲಿದ್ದೀವಿ. ಬೆಳಿಗ್ಗೆ ನಾನು ಮ್ಯಾಗಿನ ಕುಕಿಂಗ್ ಮಾಡಿದೆ. ಸಾಮಿ ಇನ್ನೂ ಬೆಡ್ಡಿಂದ ಎದ್ದೇ ಇಲ್ಲ. ಹಂಗೆ ಚೆಕ್ಔಟ್ ಮಾಡಿ ಇಲ್ಲಿಂದ ಟ್ರಕ್ಕಿಂಗನ್ನು ಶುರು ಮಾಡ್ತಾ ಇದ್ವಿ. ಮಕ್ಕಳು ರೆಡಿಯಾಗಿ ಶಾಲೆಗೆ ಹೋಗ್ತಾ ಇದ್ರು. ಬಾಯ್. ಮುಂದೆ ಹೋಗ್ತಿದ್ದಾಗ ಒಬ್ರು ಅಜ್ಜಿ ಹಿಂದನೇ ಬರ್ತಾ ಇದ್ರು. ಯಾಕೆಂದ್ರೆ ನೋಡುವಾಗ ಅವರು ನಮಗೆ ದಾರಿ ತೋರಿಸ್ಕೊಡಕ್ಕೆ ಬರ್ತಾ ಇದ್ರು. ಲೈಟ್ ಆಗಿ ಏನೋ ಚೆಸ್ಟ್ ಎಲ್ಲ ಪೇನ್ ಆಯ್ತಿತ್ತು. ಹೋಗೋದಲ್ಲಿ ಒಂದು ಕಲ್ಲು ಸಿಕ್ತು ನೋಡಿ ಗಾಯ್ಸ್. ಸ್ವಲ್ಪ ಕಲರಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ವಾ ಗಾಯ್ಸ್. ಬ್ರಿಡ್ಜಲ್ಲಿ ಸ್ವಾಮಿ ನಿಂತಿದ್ದಾರೆ ಗಾಯ್ಸ್. ನಿಮಗೆ ಗಾಂದೂರಿಗಿಂದ ನೇಪಾಳಿಗೆ ಗಾಡಿಯಲ್ಲಿ ಬರ್ಬೋದು. ಒಬ್ಬರಿಗೆ 1000 ರೂಪಾಯಿ ಆಗುತ್ತೆ. ಆದ್ರೆ ನಾವು ನಡ್ಕೊಂಡೇ ಬಂದಿದ್ವಿ. ಹಂಗೆ ನಾವು ನೇಪಾಳಿಗೆ ರೀಚ್ ಆಯ್ತು ಗೈಸ್. ನಮ್ಮ ಲಗೇಜ್ ಎಲ್ಲ ಸ್ವಲ್ಪ ವೆಯ್ಟ್ ಇತ್ತು. ಹಂಗೆ ನಾವು ಸ್ವಲ್ಪ ಲಗೇಜ್ನೆಲ್ಲ ನಾವು ಅಂಗಡಿಯಲ್ಲಿ ಮಾಡ್ತಾ ಇದ್ವಿ, ರಿಟರ್ನ್ ಬರುವ ತಗೊಳ್ಳುವ ಅಂತ. ಓಕೆ ಬಾಯ್ 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 ಬಾಯ್. ಇವಾಗ ಒಂದು 100 ರೂಪಾಯಿ ಕೊಡಬೇಕಂತೆ. ನಂಗೆ ಗೊತ್ತಿಲ್ಲ, ಅವ್ರು ಒಂದಿನ ಕೇಳಿದ್ರ ಇಲ್ಲ ಟೋಟಲಾಗಿ 100 ರೂಪಾಯಿ ಹೇಳಿದ್ರೆ ಗೊತ್ತಿಲ್ಲ. ನಮಗೀಗ ಬ್ರಿಡ್ಜ್ ಹತ್ರ ಹೋಗೋಣ. ನಮ್ಮ ಮುಂದೆ ಇರುವ ಈ ಬ್ರಿಡ್ಜ್ ನೋಡಿ ಗೈಸ್, ಎಷ್ಟು ದೊಡ್ಡದಿದೆಯಲ್ಲ ಯಪ್ಪ. ಕೆಳಗಿರುವಂಥದ್ದು ಮೊಬೈಲಲ್ಲಿ ಅಷ್ಟು ಕಾಣ್ತಿಲ್ಲ, ತುಂಬ ಹೈಟಲ್ಲಿದೆ ಇದು. ಬ್ರಿಡ್ಜ್ ಬೇರೆ ಶೇಕ್ ಆಯ್ತಾ ಉಂಟು. ನೋಡಿಲ್ಲ, ಅವ್ನು ಹೋಗ್ತಿದ್ದೆ ನೋಡಲಿ. ನಾನು ಅನ್ಕೊಳ್ಳೋದು ಇದೆಲ್ಲಾದ್ರೂ ಕಟ್ಟಾಗ್ಬಿಟ್ಟು ಕೆಳಗೆ ಹೋಗ್ಬಿಟ್ರೆ ಗುಮ್ಮುತ್ತ. ಹಂಗೆ ಬ್ರಿಡ್ಜ್ ಎಲ್ಲ ದಾಟ್ಬಿಟ್ಟು ಮುಂದೆ ಮುಂದೆ ನೋಡಿದ್ರೆ ಗೈಸ್, ಸ್ಟೆಪ್ ನೋಡಿ ಗೈಸ್, ಇದೆಲ್ಲ ಹತ್ತು ಬಿಡು ನಾವಿನ್ನು ಮುಂದೆ ಹೋಗ್ಬೇಕು. ನೋಡಪ್ಪ, ಅಯ್ಯ ಇವಾಗಲೇ ಬೆವರಲ್ಲಿ ಇಳಿತುಂಟು ಗೈಸ್. ನಮ್ಮ ಕೈಯಲ್ಲಿ ಆಯ್ತಲ್ಲ ಗೈಸ್, ಹೆವಿ ಟ್ರಕ್ಕಿಂಗ್ ಇದು. ಸಖತ್ತಾಗಿ ಸುಸ್ತಾಗ್ಬಿಡ್ತು ನೋಡಿ. ಕಾಣ್ತಿದೆಯಲ್ಲ ಅದೇ ನೇಪಾಳು. ನಾವು ಅಲ್ಲಿಂದ ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಬಂದು ನಾವು ಒಂದು ಕೊಕೊಕಾಲ ಆ್ಯಂಡ್ ಬಾಳೆಹಣ್ಣು ತಗೊಂಡಿದ್ವಿ. ಇದು ಫಾರಿನ್ಸ್ ಎಲ್ಲ ಟ್ರಕ್ಕಿಂಗ್ ಮಾಡೋಕ್ಕೆ ಒಂದು ಟೀಮ್ ಆಗಿ ಬಂದಿದ್ದಾರೆ. ನೀವು ಟೀಮ್ ಆಗಿ ಏನು ಬರಬೇಕು ಅಂತೇನಿಲ್ಲ, ಸೋಲೋ ಆಗಿ ಬಂದಿದ್ರು ನಿಮಗೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನಂಗೆ ರೆಸ್ಟ್ பண்ணிட்டு ಬರೋ. ಮಧ್ಯಾಹ್ನ ನಾವು ಚಾಮ್ರೂಮಿಗೆ ರೀಚ್ ಆಯಿತು. ಇಲ್ಲಿಂದ ಊಟ ಮಾಡೋಣ ಅಂತ ಪ್ಲ್ಯಾನು. ಗಾಯ್ಸ್, ದಿಸ್ ಇಸ್ ನಾಟ್ ಈಸಿ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿಂದ ನಾವು ಇವಾಗ ಇಲ್ಲಿ ಊಟಿಲ್ಲ ಲಾಸ್ಟ್ ಆದ್ರೆ ಹಿಂದೆ ಹೋಗ್ಬೇಕು. ಆ ಬೆಟ್ಟದ ಹಿಂದೆ ಉಂಟಲ್ಲ, ಆ ಕಡೆ ಹೋಗ್ಬೇಕಂತೆ. ಯಪ್ಪ ಸ್ವಾಮಿ, ನಾ ಸುಮ್ಮನೆ ತಮಾಷೆಗಳು ನೋಡುವಾಗ ಅದೇ ನಿಜ ಆಯ್ತು. ಈಗ ಅಲ್ಲಿಗೆ ಹೋಗ್ಬೇಕಂತೆ. ಎಕ್ಸ್ಟ್ರೀಮ್ ಮುಗೀತು ನಮ್ಮ ಕತೆ. ಹೆಂಗಿದೆ ಸ್ವಾಮಿ ಟ್ರಕ್ಕಿಂಗ್? ಎಕ್ಸ್ಟ್ರೀಮ್ ಡೇಂಜರಸ್. ಸುಮ್ಮನೆ ಸಾಧಾರಣವಾಗಿ ಬಂದ್ಬಿಟ್ಟು ಬಿಡಿ. ಸುಮ್ಮನೆ ಹೇಳ್ತಾರಲ್ಲ, ಹಾರ್ಟ್ ಪೇಷಂಟು ನಾರ್ಮಲ್ ಆಗಿರೋರು ಯಾರು ಬರಬೇಡಿ. ಸ್ವಲ್ಪ ಸ್ಟೆಮಿನಾ ಸ್ಟ್ರೆಂತು ಒಳ್ಳೆ ಸಖತ್ತಾಗಿದ್ರೆ ಬನ್ನಿ. ಬಂದುಬಿಟ್ರೆ ಸತ್ತು ಬಿಡೋದು ಅಷ್ಟೇ. ಹೌದು, ಈ ವಿಲ್ ಪವರ್ ಮೇನ್ ಬೇಕೇ ಬೇಕು. ನೋಡತ್ತಾರಲ್ಲ, ನಮಗೇನೆ ಸಾಕಾಯಿತು, ಬಿಟ್ಬಿಡು ಅವ್ರು ಅಂತಿದ್ದೆ. ಇಲ್ಲಿ ಹೋಟ್ಲಲ್ಲಿ ಬಂದ್ಬಿಟ್ಟು ದಾಲ್ ಬಾತ್ ಸಿಗುತ್ತೆ. ನನಗಂತೂ ಅದು ಆಗೋದೇ ಇಲ್ಲ. ಮತ್ತು ನಾನು ಕೇಳ್ಬಿಟ್ಟು ಮೊಸರನ್ನು ತಗೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾವು ಟ್ರಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಚೆಕ್ ಮಾಡಿ ನಮಗೆ ಮುಂದೆ ಅವನೇನು. ನೋ ವೈ ಬ್ರೋ, ಬೈ 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 ಬೈ. Bro, this way to ABC. Bro, tell me in English. Why you are speaking Tamil? Oh brother, how is going ABC? ಹಾಗೂ ದಾರಿಯಲ್ಲಿ ಇಬ್ಬರು ಕೊರಿಯನ್ಸ್ ಅವರು ಬರ್ತಾ ಇದ್ರು. ಅವ್ರ ತಂಗಿ ಮಾತಾಡ್ಕೊಂಡು ನಾವು ಮುಂದೆ ಹೋದ್ವಿ. ಹಂಗೆ ನಾವು ಅಪ್ಪರ್ ಸಿನಿಮಾಗೆ ರೀಚ್ ಆಯಿತು. ಇವತ್ತು ಇಲ್ಲೇ ಸ್ಟೇ ಮಾಡುವ ಅಂತ. ಸ್ನಾನ ಬೇರೆ ಮಾಡಬೇಕು, ಚಳಿ ಅಂತೂ ತಡೆಯೋಕ್ಕಾಯ್ತಿಲ್ಲ. ಹಂಗೆ ನಾವು ಊಟ ಎಲ್ಲ ಮಾಡಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ಹಾಗೆ ಮುಂದೆ ಸಿಗುವ ಗೈಸ್, ಬಾಯ್.